ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿ ಮೇಲೆ ನಡೆದ ಅತ್ಯಾಚಾರದ ಕೃತ್ಯ ಖಂಡನೀಯ. ಅತ್ಯಾಚಾರಿಗೆ ಕಠಿಣ ಶಿಕ್ಷೆ ಕೊಡಬೇಕಾಗಿದೆ, ಅದು ಎನ್ಕೌಂಟರ್ ರೂಪದಲ್ಲಿ ಕೊಡಲಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮಕ್ಕಳ ವಿಚಾರ ಬಂದಾಗ ಎಲ್ಲರೂ ಇಂತಹ ಕೆಲಸಗಳನ್ನು ಖಂಡಿಸಬೇಕು. ಕೇವಲ ಕಾನೂನು ಪಾಲಿಸೋದು ಒಂದೇ ಅಲ್ಲ, ಸಾರ್ವಜನಿಕರು ಜವಾಬ್ದಾರಿ ಮೆರೆಯಬೇಕಾಗಿದೆ. ಯಾರೇ ಕಾರ್ಮಿಕರು ರಾಜ್ಯಕ್ಕೆ ಬಂದರೆ ಕಾನೂನು ಚೌಕಟ್ಟು ರೂಪಿಸಬೇಕಾಗಿದೆ, ಅಕೌಂಟಬಿಲಿಟಿ ಇರಬೇಕಾಗಿದೆ ಎಂದರು. ಇನ್ನು ರಾಜ್ಯದಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೆ ತರೋಣ, ಚರ್ಚಿಸಿ ನಂತರ ರಾಜ್ಯಕ್ಕೆ ಜಿಲ್ಲೆಗೆ ಯಾರು ಬಂದ್ರು ಹೋದ್ರು ಎಂಬ ಅಕೌಂಟಬಿಲಿಟಿ ಇರಲಿ ಎಂದರು. ಇನ್ನು ಮೈಗ್ರೇಷನ್ ಕಾನೂನು ಈ ಹಿಂದೆ ಜಾರಿಯಾಗಿದೆ, ಜಾತಿ ಗಣತಿ ವಿಚಾರದಲ್ಲಿ ಅಸಮಾಧಾನವಿದೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಅನುಷ್ಠಾನವಾಗಿಲ್ಲ, ಚರ್ಚೆ ನಡೀತಾ ಇದೆ, ಏನಾದರೂ ಸರಿ ಇಲ್ಲವೆಂದರೆ ಮತ್ತೆ ಲೆಕ್ಕ ತೆಗೆದುಕೊಂಡು ಸರಿ ಮಾಡಿದರೆ ಆಯಿತು, ಕ್ಯಾಬಿನೆಟ್ನಲ್ಲಿ ಚರ್ಚಿಸೋಣ, ಇದು ಅಂತಿಮವಲ್ಲ ಎಂದು ಕಾನೂನು ಸಚಿವರು ಹೇಳಿದ್ದಾರೆ. ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳಲಿದ್ದೇವೆ ಎಂದರು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಅಂಗವಾಗಿ ಭಾಳ ನಮ್ಮ ದೇಶಕ್ಕೆ, ಇಡೀ ಬೇರೆ ದೇಶಕ್ಕೂ ಕೂಡ ಒಂದು ಉದಾಹರಣೆ ಆಗ್ತಕ್ಕಂಥ, ಮಾದರಿ ಆಗ್ತಕ್ಕಂಥ ಒಂದು ಸಂವಿಧಾನವನ್ನು ಸೃಷ್ಟಿ ಮಾಡ್ತಕ್ಕಂಥ ಅವ್ರ ಜೊತೆಗೆ ಇವತ್ತು ಜನ್ಮದಿನದಂದು ಅವ್ರ ಜೊತೆಗೆ ಯಾರ್ಯಾರು ನಮ್ಮ ದೇಶಕ್ಕೆ, ಯಾಕೆಂದರೆ ವಿಭಿನ್ನವಾಗಿರ್ತಕ್ಕಂಥ ಜಾತಿ, ಧರ್ಮ, ಭಾಷೆ, ಪ್ರಾಂತ್ಯ, ಕಲ್ಚರು, ಸಂಸ್ಕೃತಿ ಎಲ್ಲ ಇಡೀ ವರ್ಲ್ಡಲ್ಲಿ ತೊಗೊಂಡಾಗ ನಮ್ಮಲ್ಲಿರ್ತಕ್ಕಂಥ ವಿಭಿನ್ನತೆ ಇನ್ನೆಲ್ಲೂ ಇಲ್ಲ. ಅದನ್ನೆಲ್ಲ ಕೂಡಿಸ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಜೊತೆಗಿರ್ತಕ್ಕಂಥವ್ರು ಯಾರ್ಯಾರು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇವತ್ತು ನಾವು ಅವರನ್ನು ನೆನೆಸ್ಕೊಳ್ತಕ್ಕಂಥದ್ದು ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಅವರ ಕೊಡುಗೆಗಳನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗ್ತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಶಿಕ್ಷಣ ಸಚಿವನಾಗಿ ನನಗೆ ಭಾಳ ಹೆಮ್ಮೆ ಇದೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಶಾಲೆಯಲ್ಲೂ ಕೂಡ ಮಕ್ಕಳು ಸಂವಿಧಾನ ಪೀಠಿಕೆಯನ್ನು ಹೇಳ್ತಕ್ಕಂಥದ್ದು ಸ್ವಂತ ಅವರೇ ಬೈಹಾಟ್ ಮಾಡ್ಕೊಳ್ಳೋದು ಒಂದೇ ಅಲ್ಲ, ಇನ್ಮೇಲೆ ಅದನ್ನ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಭಾರತದ ಒಳ್ಳೆ ಪ್ರಜೆ ಆಗಲಿಕ್ಕೆ ಏನಾಗಬೇಕು ಅಂಥ ಒಂದು ಒಳ್ಳೆ ಇಲಾಖೆಯಲ್ಲಿ ನನಗೆ ಕೊಟ್ಟಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ. ಸಂವಿಧಾನ ಪೀಠಿಕೆಯನ್ನು ಭಾಳ ಅರ್ಥಪೂರ್ಣವಾಗಿ ನಿಭಾಯಿಸ್ತಕ್ಕಂಥದ್ದು, ಅದನ್ನು ನಡ್ಕೊಳ್ತಕ್ಕಂಥ ಜವಾಬ್ದಾರಿನೂ ಕೂಡ ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ಇಡೀ ಭಾರತ ದೇಶ, ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಶುಭಾಶಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವು ಏನು ಕೇಳಿದ್ರಿ, ಮಾಧ್ಯಮದಲ್ಲೂ ಕೂಡ ನಾನು ನೋಡಿದ್ದು, ಇದನ್ನು ಭಾಳ ಖಂಡನೆ ಮಾಡಬೇಕಂತೆ. ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಏನು ಕಾನೂನಲ್ಲಿದೆ ಕೊಡಬೇಕಿಂತ ಅವರಿಗೆ. ಕೊನೆಗೆ ಅದು ಅಂತ್ಯ ಆಗಿರೋದು ಎನ್ಕೌಂಟ್ರಲ್ಲಿ ಆಗಿದೆ ಅಂತಕ್ಕಂಥದ್ದು ಇವತ್ತು ಮಾಹಿತಿಯನ್ನು ಬಂದಿದೆ. ಅದು ಡಿಸ್ಕ್ರಿಪ್ಷನ್ ನಾನು ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ಅಲ್ಲಿರ್ತಕ್ಕಂಥ ಕಮಿಷನರು, ಪೊಲೀಸ್ ಕಮಿಷನರು ಅದ್ರ ಮೂಲಕನೇ ನಾನು ನೋಡಿದ್ದು. ಅದನ್ನು ಏನೇನಾಯಿತು ಅದನ್ನೆಲ್ಲ ಮಾಧ್ಯಮದಲ್ಲಿ ಅವರು ಕೂಡ ಹಂಚ್ಕೊಂಡಿದ್ದಾರೆ. ಕೆಲವು ಪ್ರಶ್ನೆಗಳಿಗೆ ಅವರು ಕೂಡ ಹೇಳಿದ್ದಾರೆ. ನಾನು ಇಷ್ಟೇ ಕೇಳ್ಕೊಳ್ಳೋದು, ಮಕ್ಕಳು ಮುಗ್ಧವಾಗಿ ಅವ್ರಿಗೆ ಗೊತ್ತಾಗೋದಿಲ್ಲ, ಜವಾಬ್ದಾರಿಯನ್ನು ಸರ್ಕಾರ ಒಂದೇ ಅಲ್ಲದೆ, ಕಠಿಣವಾಗಿ ಶಿಕ್ಷೆ ಕೊಡೋದು ಒಂದೇ ಅಲ್ಲದೆ, ಇಂಥ ಘಟನೆಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ನಾವು ಯಾವ ರೀತಿ ಕಾಪಾಡ್ತೀವಿ ಆ ಜವಾಬ್ದಾರಿಯನ್ನು ಅವರು ಏಜ್ ಲಿಮಿಟಿಗೆ ಬರೋವರೆಗೂ ಕೂಡ ಅವರ ಜವಾಬ್ದಾರಿಯನ್ನು ಸಮಾಜನೂ ತಗೊಳ್ಬೇಕಾಗತ್ತೆ. ಪೇರೆಂಟ್ಸ್ ಇರ್ಬೋದು, ತಂದೆ ತಾಯಿಯವರು ಇರ್ಬೋದು, ಶಾಲೆಗೆ ಬಂದಾಗ ಗುರುಗಳು ಇರ್ಬೋದು, ಇಲ್ಲಾಂದರೆ SDMC ಅವರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ನಾವೆಲ್ಲರೂ ಕೂಡ ಒಂದು ಕಡೆ ಗಮನ ಹಾಕ್ತಕ್ಕಂಥ ಸಂದರ್ಭ ಬಂದಿದೆ ಅಂಥೇಳಿ ಭಾವಿಸ್ತೀನಿ. ಇದನ್ನು ಭಾಳ ಕಠಿಣವಾಗಿರ್ತಕ್ಕಂಥ ಶಿಕ್ಷೆನೂ ಕೊಡಬೇಕು ಅಂಥೇಳಿ ಕಾನೂನಲ್ಲಿ ಏನಿದೆ ಅದು ಕೊಡೋದು. ಅದ್ರ ಜೊತೆಗೆ ಮಾಧ್ಯಮದಲ್ಲಿ ಮುಂಚೆನೂ ಕೂಡ ಬೆಳಗ್ಗೆ ಕೇಳಿದರು, ಈ ಅಕೌಂಟಬಿಲಿಟಿ ಬೇಕಾಗತ್ತೆ. ಯಾರು ನಮ್ಮ ರಾಜ್ಯಕ್ಕೆ ಬರ್ತಾರೆ, ಯಾರು ನಮ್ಮ ರಾಜ್ಯದಿಂದ ಹೋಗ್ತಾರೆ, ಆ ಕ್ಯಾಲ್ಕುಲೇಷನಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದಾರೆ ಅದಕ್ಕೊಂದು ರೂಲ್ಸ್ನ ಸರ್ಕಾರದಿಂದ ತಂದು ಯಾರೇ ಬಂದು ಹೋಗೋವ್ರಿಗೂ ಕೂಡ ಯಾವ್ದಾದ್ರು ಒಂದು ಮೊಡಾಲಿಟಿ ಇರಬೇಕು, ಎಲ್ಲಿರ್ತಾರೆ, ಏನು, ಎಂಥದ್ದು ಅಂಥೇಳಿ. ಆವಾಗ ನಮಗೆ ಅಕೌಂಟಬಿಲಿಟಿ ಸಿಗ್ತದೆ ಅಂಥೇಳಿ ನನ್ನ ಅನಿಸಿಕೆ. ಆವಾಗ ಒಂದು ಭಯ ಭಕ್ತಿನೂ ತರ್ತಕ್ಕಂಥ ಕಾನೂನು ತಂದಾಗ ಇದೆಲ್ಲದೂ ಕೂಡ ಒಂದು ಹಂತಕ್ಕೆ ಬರುತ್ತೆ ಅಂಥೇಳಿ ಇದು ನನ್ನ ಅನಿಸಿಕೆ. ಮಾಧ್ಯಮದವರು ಕೂಡ ನೀವೆಲ್ಲರಿಗೂ ಕೂಡ ಈ ಥರ ಕೇಳೋದ್ರಿಂದ ನೋಡೋಣ ಕ್ಯಾಬಿನೆಟ್ಟಲ್ಲಿ, ಯಾಕೆಂದರೆ ಸರ್ಕಾರದ ಹಂತದಲ್ಲಿ ಆಗೋದ್ರಿಂದ ಅವ್ರವ್ರ ಇಲಾಖೆಯಲ್ಲಿ ಅವ್ರವರು ಸರ್ಕಾರದಲ್ಲಿ ನಾವು ಯಾವ ರೀತಿ ಇದನ್ನು ಕಾನೂನಿಗೆ ಸಹಕಾರ ಮಾಡ್ತಕ್ಕಂಥದ್ದು ರೀತಿಯಲ್ಲಿ ನಾವು ತರಬೇಕು, ಇದನ್ನೊಂದು ಚರ್ಚೆ ಮಾಡಿ ಒಂದು ಇತಿಶ್ರೀ ಹಾಡಬೇಕಾಗತ್ತೆ. ಯಾಕೆಂದರೆ ನಮ್ಮನೆ ಮಕ್ಕಳಾಗ್ತಾರೆ, ಅದನ್ನು ಹಾಗೆ ಬಿಡೋದಕ್ಕಾಗೋದಿಲ್ಲ. ಖಂಡನೆ ಮಾಡೋದ್ರ ಜೊತೆಗೆ ಸರ್ಕಾರ ನಿಲ್ಲಬೇಕಾಗತ್ತೆ, ಆ ಜವಾಬ್ದಾರಿಯನ್ನು ಸರ್ಕಾರನೂ ಕೂಡ ತೊಗೊಳ್ಬೇಕಾಗತ್ತೆ ಅಂಥೇಳಿ ನನ್ನ ಅನಿಸಿಕೆ. ಅಕೌಂಟಬಿಲಿಟಿ ಬೇಕು. ಅಕೌಂಟಬಿಲಿಟಿಗೆ ಕಾನೂನನ್ನು ಭಾಳ ಸ್ಟ್ರಿಕ್ಟ್ ಆಗ್ತಾ ಇರೋದು ಒಳ್ಳೆಯದು, ಏನಾದ್ರು ಕಾನೂನು ಇಲ್ಲ ಅಂದರೆ. ಸರ್, ಜಾತಿ ವಿಚಾರದಲ್ಲಿ ಅವೈಜ್ಞಾನಿಕವಾಗಿ ಮಾಡಲಾಗಿದೆ. ಮನೆ ನೋಡಿ,
ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಸಬ್ಮಿಟ್ ಮಾಡಿದ್ದಾರೆ. ಅವೈಜ್ಞಾನಿಕವಾಗಿ ಅಂಥೇಳಿ ಅವ್ರು ಹೇಳಿರ್ಬೋದು, ನೋ ಪ್ರಾಬ್ಲಮ್. ಬಟ್ ಇದು ಫೈನಲ್ ಅಲ್ಲ. ಫೈನಲ್ ಮಾಡಿದ್ದಾರೆ? ಫೈನಲ್ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿದೆ, ಚರ್ಚೆಗೆ ಹೋಗ್ತದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಚರ್ಚೆಗೆ ಹೋಗಲಿ, ನೋ ಪ್ರಾಬ್ಲಮ್. ಎಲ್ಲರೂ ಕೂಡ ಈಗ ನನ್ನ ಸಮಾಜದ ನಾನು ಏನೋ ಒಂದು ಹೇಳ್ಕೊಂಡಿರ್ತೀನಿ, ನಾನು ಎಲ್ಲಿ ಹೇಳಬೇಕೋ ನಾನು ಹೇಳ್ತೀನಿ, ಅದು ಬೇರೆ ಪ್ರಶ್ನೆ. ಬಟ್ ಎಲ್ಲರಿಗೂ ಅವಕಾಶಗಳು ಗ್ಯಾರಂಟಿ ಇರ್ತದೆ. ಅವ್ರದ್ದೇ ಆಗಿರ್ತಕ್ಕಂಥ ಕೂಗುಗಳು ಏನಿದೆ ಅದು ಸರ್ಕಾರ ಕೇಳ್ತದೆ, ಆಮೇಲೆ ನಿರ್ಧಾರ ಆಗುತ್ತೆ. ಇದಾಗಬೇಕಿದು ಚರ್ಚೆ ಆದಾಗಲೇ ಒಂದು ಹಂತಕ್ಕೆ ಬರುತ್ತೆ. ಇಲ್ಲ ಅವೈಜ್ಞಾನಿಕ ಅಂತ ಹೇಳಿಬಿಟ್ರೆ ಅದು ಸರಿ ಆಗೋದಿಲ್ಲ. ಇದನ್ನು ಬಿಟ್ಟಾಗಲೇ ಗೊತ್ತಾಗ ಆಮೇಲೆ ನಮ್ಮ ಕಮಿಟ್ಮೆಂಟ್ ಇತ್ತು, ಮ್ಯಾನಿಫೆಸ್ಟೋಲು ಕೂಡ ನಾವು ಇದೆಲ್ಲ ತರ್ತೀವಿ ಅಂತ. ಲೇಟ್ ಆಯಿತು, ತಂದಿದ್ದಾರೆ. ಇದು ಫೈನಲ್ ಅಂತ ಹೇಳಿ ನಾನು ಕೂಡ ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನು ಮುಂದೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ಆ ಸಮಿತಿಗೆ ಇಷ್ಟು ವರ್ಷದ ಹಿಂದೆ ಮಾಡಿರ್ತಕ್ಕಂಥದ್ದು ಅವ್ರು ಕೊಟ್ಟಿದ್ದಾರೆ. ಇನ್ನು ಮುಂದೆ ಸರ್ಕಾರ ಇದನ್ನು ನೋಡುತ್ತೆ ಅಂತೇಳಿ ವಿಶ್ವಾಸ ಇದೆ. ಯಾರೂ ಗಾಬರಿ ಆಗೋದು ಬೇಡ. ಅದನ್ನು ಭಾಳ ಕರೆಕ್ಟಾಗಿ ವೈಜ್ಞಾನಿಕವಾಗಿ ಅದನ್ನು ತಗೊಳ್ತಾರೆ ಅಂತೇಳಿ ವಿಶ್ವಾಸ ಇದೆ. ಸರಿ, ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಏನಾದರೂ ಬದಲಾವಣೆ? ನಾನು ನಿಮ್ಮ ಮಾಧ್ಯಮದವ್ರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ ಇಯರ್ PUC ಎಕ್ಸಾಮ್ ಬಂತು, ಸ್ವಲ್ಪ ಡೌನ್ಫಾಲು ಆಯಿತು. ನಾನು ಮಾಧ್ಯಮದಲ್ಲಿ ಎಲ್ಲದೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾಕೆ ಏನು ಅಂತ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಆಪ್ಷನ್ಸ್ ತೊಗೊಳ್ಳಿ. ಆ್ಯಕ್ಚುಲಿ ಮಕ್ಕಳು ಏನೋ ಬರ್ತೀನಿ ಅಂದಿದ್ದಾರೆ, ನೋಡೋಣ ನೀವು ಇಂಟ್ರ್ಯೂ ಮಾಡ್ಬೋದು ಅವ್ರನ್ನ, ಬಂದು ಥ್ಯಾಂಕ್ಸ್ ಹೇಳಬೇಕಂತೆ. ಯಾಕೆ ಅಂತ ಹೇಳಿದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆ ಆಪ್ಷನ್ಸ್ ಕೊಟ್ಟಿದ್ರಿ, ಅದರೊಳಗೆ ಬೆಸ್ಟ್ 3 ಏನು ಟಾಪಲ್ಲಿ ತೊಗೊಂಡಿರ್ತೀವಿ ಅದಕ್ಕೆ ಅವಕಾಶ. ಆಮೇಲೆ ಭಾಳ ಸಂತೋಷ ಏನು ಅಂದರೆ ಈಗಾಗಲೇ 24ನೇ ತಾರೀಕು ಮತ್ತು 9ನೇ ತಾರೀಕು ಮೇ ಡೇಟು ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ಯಾವಾಗ ಎಕ್ಸಾಮ್ ಅಂತ. ಮುಂಚೆ ಏನಾಯಿತು ಸೆಕೆಂಡ್ ಆದಮೇಲೆ ಥರ್ಡ್ ಮಾಡ್ತಾಯಿದ್ವಿ, ಹಂಗೆ ಮಾಡಲಿಲ್ಲ. ನಾನು ಎಲ್ಲದು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಿ. ಪ್ಲಸ್ ಬಡವರು ಫೇಲ್ ಆಗೋದು ಜಾಸ್ತಿ ಬಡವರು ಆಗ್ತಾರೆ, ಯಾಕೆಂದರೆ ಅವರು ಕಷ್ಟ ಶ್ರಮಜೀವಿಗಳು, ಅವ್ರಿಗೆ ಅನುಕೂಲ ಆಗಬೇಕಂತೇಳಿ ಅವ್ರಿಗೆ ಯಾವುದೇ ಥರ ಬರ್ಡನ್ ಬರಬಾರ್ದು ಅಂಥೇಳಿ ಆರ್ಥಿಕವಾಗಿ ಈ ಸತಿ ಯಾವುದೇ ಥರ ಶುಲ್ಕ ಈ ವರ್ಷ ಮಾತ್ರ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆ ಇರೋದಿಲ್ಲ. ಅದಕ್ಕೆ ದಯವಿಟ್ಟು ಬನ್ನಿ, ಧೈರ್ಯವಾಗಿ ಎಕ್ಸಾಮ್ಸ್ ತೊಗೊಳ್ಳಿ, ಇಂಪ್ರೂವ್ ಮಾಡೋದಕ್ಕೆ ತೊಗೊಳ್ಳಿ. ಯಾವ ಮಕ್ಕಳು ಫೇಲ್ ಆಗಿಲ್ಲ, ಸೆಕೆಂಡ್ ಇಯರ್ PUCಯಲ್ಲಿ ಯಾರೂ ಫೇಲ್ ಆಗಿಲ್ಲ. ಪಾಸ್ ಆಗದೇ ಇರೋರು 2, 3 ಆದಮೇಲೆ ನಿಮ್ಮ ತೀರ್ಮಾನ ಆಗೋದು. ಅದಕ್ಕೆ 2, 3 ತೊಗೊಂಡು ಪಾಸಾಗಿ ಮುಂದೆ ನಿಮ್ಮ ಹಾದಿಯನ್ನು ಹುಡ್ಕೊಳ್ಳತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಂತೇಳಿ ಅವ್ರ ಅನುಕೂಲಕ್ಕೆ ಮಾಡಿರೋದು. ಎಲ್ಲರೂ ಕೂಡ ವೆಲ್ಕಮ್ ಮಾಡಿದ್ದಾರೆ, ಮಕ್ಕಳು ವೆಲ್ಕಮ್ ಮಾಡಿದ್ದಾರೆ, ಪೇರೆಂಟ್ಸ್ ಫೋನ್ ಮಾಡಿದ್ದಾರೆ, ಬಂದು ಭೇಟಿ ಮಾಡಿದ್ದಾರೆ. ಮಕ್ಕಳಂತೂ ಫುಲ್ ಖುಷಿಯಾಗಿದ್ದಾರೆ. ಇಲ್ಲ ನಮಗೆ ಭಾಳ ಒಂದು ಕಾನ್ಫಿಡೆನ್ಸ್ ಸರ್ ಎಕ್ಸಾಮ್ ಬರೆಯೋದಕ್ಕೆ ಅಂತ. ಅದಕ್ಕೆ ನಾನು ಮಾಧ್ಯಮದಲ್ಲಿ ಇದು ಮಾಡೋದು, ಇದೊಂದು ಆರ್ಟಿಕಲ್ ಮಾಡಿ ಪ್ಲೀಸ್ ಮಕ್ಕಳಿಗೆ ಹೋಗಿ ಎಕ್ಸಾಮ್ ತೊಗೊಳೋದಕ್ಕೆ ಹೇಳಿ, ಏನು ಕಟ್ಟೋದು ಬೇಡ, ಹೋಗಿ ಎಕ್ಸಾಮ್ ತೊಗೋಬೇಕಷ್ಟೇ. ಸ್ಪೆಷಲ್ ಕ್ಲಾಸಸ್ಸು ಕೂಡ ಎಲ್ಲ ಸರ್ಕಾರಿ ಡೆಸಿಗ್ನೇಟೆಡ್ ಸ್ಕೂಲ್ಸಲ್ಲೂ ಕೂಡ ಕಾಲೇಜಸಲ್ಲಿ ಅವ್ರು ಮಾಡ್ತಾಯಿದ್ದಾರೆ. ಆಮೇಲೆ ಮುಂದೆ ಯಾವ ರೀತಿ ಶೈಕ್ಷಣಿಕವಾಗಿ ನಾನು ಇಂಪ್ರೂವ್ಮೆಂಟ್ ಮಾಡಬೇಕು ಅದನ್ನಾಗಲೇ ಇಲಾಖೆಗೆ ಈ ಎಕ್ಸಾಮ್ ನಡೆಯೋಕ್ಕಿಂತ ಮುಂಚೆನೇ ನಮಗೆ ಗೊತ್ತಿತ್ತು ಯಾವ ರೀತಿ ಆಗುತ್ತೆ ಅಂಥೇಳಿ. ಅದನ್ನಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬ್ರೀಫಿಂಗ್ ಮಾಡಿದ್ದೀನಿ. ನಿನ್ನೆನೂ ಕೂಡ ಮೀಟಿಂಗ್ ಇತ್ತು, ಮೋಸ್ಟ್ಲಿ ನಾಳೆನೂ ಕೂಡ ಒಂದು ಮೀಟಿಂಗ್ ಇದೆ. ನಾವು ಕೆಲವು ಯೋಜನೆಗಳನ್ನ ತಂದಿದ್ದೀವಿ ಮಕ್ಕಳಿಗೆ ಸಹಕಾರ ಆಗೋ ರೀತಿಯಲ್ಲಿ, ಅದೆಲ್ಲರೂ ಕೂಡ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಅದರ ಮಾಧ್ಯಮದವ್ರಿಗೆ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಮಕ್ಕಳ ಹೋಗಿ 2ನೇ ಎಕ್ಸಾಮು 3ನೇ ಎಕ್ಸಾಮು ತೊಗೊಳ್ಳಿ. ನಿಮ್ಮ ಎಕ್ಸಾಮ್ ಇದು, ಏನು ದುಡ್ಡು ಕಟ್ಟೋದು ಬೇಡ, ಧೈರ್ಯವಾಗಿ ಎಕ್ಸಾಮ್ನ ತೊಗೊಳ್ಳಿ. ಯಾರೂ ನೀವು ಫೇಲ್ ಆಗಿಲ್ಲ, ಸೆಕೆಂಡ್ ಆ್ಯಂಡ್ ಥರ್ಡ್ ಆದಮೇಲೆ ಈ ಡಿಸಿಷನ್ ಆಗೋದು. ಏನಾದ್ರು ಪಾಸ್ ಆಗಿಲ್ಲ ಅಂದರೆ ದಯವಿಟ್ಟು ಎಕ್ಸಾಮ್ ತೊಗೊಂಡು ಪಾಸಾಗಿ. ಯಾರು ಎಕ್ಸಾಮಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದೆ, ನಾನು ಇನ್ನೂ ಚೆನ್ನಾಗಿ ಬರಿಬೋದು ಅಂತೇಳಿ ವಿಶ್ವಾಸ ಇತ್ತು, ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಮತ್ತೆ ಚೆನ್ನಾಗಿ ಓದಿ. 24ನೇ ತಾರೀಕಿಂದ 2ನೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, 9ನೇ ತಾರೀಕಿಂದ 3ನೇ ಎಕ್ಸಾಮ್, ಮುಂದಿನ ತಿಂಗಳು 3ನೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎರಡನ್ನೂ ತೊಗೊಳ್ಳಿ. ಅದರೊಳಗೆ ಏನು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತೀರ ಅದನ್ನು ನಿಮಗೆ ನಾವು ಮಾರ್ಕ್ಸಲ್ಲಿ ಹಾಕೋದ್ರಿಂದ ದಯವಿಟ್ಟು ಇದನ್ನು ಉಪಯೋಗ ಮಾಡಿಕೊಳ್ಳಿ. ನಿಮಗೋಸ್ಕರ ಮಾಡಿರೋದು. ತಂದೆ ತಾಯಿಯವ್ರಿಗೂ ನಾವು ಮನವಿ ಮಾಡ್ತೀನಿ, ಎಲ್ಲ ಶಾಲೆಗಳಿಗೂ ಕೂಡ ಮನವಿ ಮಾಡ್ತೀನಿ, ಮಕ್ಕಳನ್ನು ಮತ್ತೆ ಎಕ್ಸಾಮ್ ತಗೊಳ್ತಕ್ಕಂಥ ವ್ಯವಸ್ಥೆಗೆ ನೀವು ಕೂಡ ಸಹಕಾರ ಮಾಡಿ ಅಂತಂದರೆ ನಾನು ಮನವಿಯನ್ನು ಕೈ ಮುಗಿದು ಕೇಳ್ಕೊಳ್ತೇನೆ. ಅದು ಬರಬೇಕು, ಬಂದಮೇಲೆ ನಾನು ಅದನ್ನು ಮಾಡ್ತೀನಿ. ಆಮೇಲೆ ಶಿವಮೊಗ್ಗದಲ್ಲಿ ಭಾಳ ಸಂತೋಷ, ಹಜ್ ಯಾತ್ರಿಗಳಿಗೆ ಮೊನ್ನೆ ಸುಮಾರಷ್ಟು ಜನರು ನನಗೆ, ನಾನು ಹೊರದೇಶಕ್ಕೆ ಹೋಗಿದ್ದೆ 3 ದಿವಸಕ್ಕೆ, ಅದೊಂದು ಇದಕ್ಕೆ, ಅಲ್ಲೂ ಕೂಡ ಸಿಕ್ಕಿದ್ರು ನಮ್ಮ ಕರ್ನಾಟಕ ರಾಜ್ಯದಿಂದ. ಅವರೆಲ್ಲ ನಾಳೆ ಸ್ಪೆಷಲ್ ಟ್ರೈನಿಂಗ್ ಬೇರೆ ಫಸ್ಟ್ ಟೈಮ್ ಮಾಡ್ತಾಯಿದ್ದಾರೆ. ನಮ್ಮ ಶ್ರೀಮತಿ ಬಲ್ಕೀಶ್ ಬಾನು ಅವರ ನೇತೃತ್ವದಲ್ಲಿ ಅವರೆಲ್ಲ ಏನು ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಸರ್ವ ಧರ್ಮಗಳಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಅವರು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನಿಮ್ಮ ಪ್ರಯಾಣ ಸುಖವಾಗಲಿ, ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ, ನಮ್ಮೆಲ್ಲರ ಮೇಲೂ ಇರಲಿ, ನಮಗೆಲ್ಲರಿಗೂ ಕೂಡ ಪ್ರಾರ್ಥನೆಯನ್ನು ಮಾಡಿ ಬನ್ನಿ ಅಂಥೇಳಿ ಟ್ರೈನಿಂಗು